ಇನ್ನು ಪಂಜಾಬ್ ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶ. ಇಲ್ಲಿ ಆಮ್ ಆದ್ಮಿ ಪಕ್ಷ, ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಗೆದ್ದುಕೊಂಡಿದೆ. ಅಂದರೆ ಈ ಕ್ಷೇತ್ರವನ್ನು ಆಮ್ ಆದ್ಮಿ ಪಕ್ಷ ಉಳಿಸಿಕೊಂಡಿದೆ. ಲುಧಿಯಾನ ಪೂರ್ವದಲ್ಲಿ ಗೆದ್ದಂತಹ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸಂಜೀವ್ ಅರೋರಾ 10,637 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಭರತ್ ಭೂಷಣ್ ಅಶುಗೆ ಈ ಕ್ಷೇತ್ರದಲ್ಲಿ ಸೋಲಾಗಿದೆ. ಭಾರತೀಯ ಜನತಾ ಪಕ್ಷ ಬಿಜೆಪಿ ಈ ಕ್ಷೇತ್ರದಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿದೆ. ಈ ಕ್ಷೇತ್ರಕ್ಕೆ ಯಾಕೆ ಉಪಚುನಾವಣೆ ಆಯಿತು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಕ್ಷದ ಶಾಸಕರಾಗಿದ್ದಂತಹ ಗುರ್ಪ್ರೀತ್ ಬಸ್ಸಿ ಗೋಗಿ ಅವರು ನಿಧನರಾದ ಕಾರಣಕ್ಕೋಸ್ಕರ ಲುಧಿಯಾನ ಪೂರ್ವ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀಬೇಕಾಯಿತು. ಸೊ ಆ ಉಪಚುನಾವಣೆಯ ಫಲಿತಾಂಶದಲ್ಲಿ ಆಮ್ ಆದ್ಮಿ ಪಕ್ಷ ತನ್ನ ಕ್ಷೇತ್ರವನ್ನು ಉಳಿಸಿಕೊಂಡಿದೆ. ಕಾಂಗ್ರೆಸ್ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದೆ. ಬಿಜೆಪಿ 3ನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಇನ್ನೊಂದು ಎಲೆಕ್ಷನ್ನು. ಎಲ್ಲವೂ ಕೂಡ ಒಂಥರ ಸರ್ಕಾರದ ಬಗ್ಗೆ ಜನಾಭಿಪ್ರಾಯ ಏನಿರುತ್ತೆ ಅನ್ನುವಂಥದ್ರ ಸೆಂಟಿಮೆಂಟು. ಶಿರೋಮಣಿ ಅಕಾಲಿ ದಳದವರು ಕೂಡ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಕಂಟೆಸ್ಟ್ ಮಾಡಿದರು. ಇನ್ನು ಕೊನೆಯದಾಗಿ 5ನೆಯ ವಿಧಾನಸಭಾ ಕ್ಷೇತ್ರ ನಾವು ಹೇಳೋದಾದರೆ ಪಶ್ಚಿಮ ಬಂಗಾಳದ ವಿಧಾನಸಭಾ ಕ್ಷೇತ್ರ. ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿಗೆ ಗೆಲುವು ಸಿಕ್ಕಿದೆ. ಪಶ್ಚಿಮ ಬಂಗಾಳದ ಕಾಲಿಗಂಜ್ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ನ ಮಹಿಳಾ ಅಭ್ಯರ್ಥಿ ಅಲೀಫಾ ಅಹಮ್ಮದ್ ಅವರು 49,915 ಮತಗಳ ಅಂತರದಿಂದ ಲೇಟೆಸ್ಟ್ ಅಪ್ಡೇಟ್ 50,049 ಮತಗಳ ಅಂತರದಿಂದ ಗೆದ್ದಿದ್ದಾರೆ. 50,049 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಂದರೆ ಲಾಸ್ಟ್ ರೌಂಡ್ನಲ್ಲಿ ಸುಮಾರು 900ಕ್ಕೂ ಅಧಿಕ ಮತಗಳು ಇವರಿಗೆ ಬಂದಿದ್ದಾವೆ. ಲಾಸ್ಟ್ ರೌಂಡ್ 23ನೇಯ ಕೊನೆಯ ಸುತ್ತಿನ ಮತ ಎಣಿಕೆ ಏನಿತ್ತು, ಆ ಕೊನೆಯ ಸುತ್ತಿನ ಮತ ಎಣಿಕೆಯಲ್ಲಿ ಅಲೀಫ್ ಅಹಮ್ಮದ್ ಅವರಿಗೆ 900ಕ್ಕೂ ಅಧಿಕ ಮತಗಳು ಬಂದವು. ಆ ಮುಖಾಂತರ ಸುಮಾರು 50,049 ಮತಗಳ ಅಂತರದಿಂದ ಪ್ರಚಂಡ ಗೆಲುವು, ಅರ್ಧ ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಈ ಮುಖಾಂತರ ಕಾಲಿಗಂಜ್ ವಿಧಾನಸಭಾ ಕ್ಷೇತ್ರವನ್ನು ತೃಣಮೂಲ ಕಾಂಗ್ರೆಸ್ ಉಳಿಸಿಕೊಂಡಿದೆ. ಈ ಕ್ಷೇತ್ರಕ್ಕೆ ಯಾಕೆ ಉಪಚುನಾವಣೆ ನಡೆಯಿತು ಅಂತ ಹೇಳಿದ್ರೆ, ಟಿಎಂಸಿಯ ಶಾಸಕರಾಗಿದ್ದಂತಹ ನಾಸಿರುದ್ದೀನ್ ಅಹಮದ್ ನಿಧನ ಆಗಿದ್ರು. ಹಾಗಾಗಿ ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದೆ. ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡ್ರೆ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಕುಸಿದಿದೆ. ಇಲ್ಲಿ CPIM ಸ್ಪರ್ಧೆ ಮಾಡಿರಲಿಲ್ಲ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳಲಾಗಿತ್ತು. ಬಟ್ ಆ ಮೈತ್ರಿಯ ಹೊರತಾಗಿಯೂ ಕೂಡ 3ನೇ ಸ್ಥಾನಕ್ಕೆ ಕುಸಿದಿದೆ ಕಾಂಗ್ರೆಸ್. ಪಶ್ಚಿಮ ಬಂಗಾಳ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್, ಮುಂದಿನ ವರ್ಷ ನಡೆಯುವಂತಹ ಚುನಾವಣೆ. ಸೊ ನಾಟ್ ಎ ಗುಡ್ ಸೈನ್ ಫಾರ್ ಕಾಂಗ್ರೆಸ್. ಈ ಬೆಳವಣಿಗೆಗಳು ಕಾಂಗ್ರೆಸ್ಗೆ, ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಟ್ಟಿಲ್ಲ. ಆಘಾತಕಾರಿ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.